ಸೌಂದರ್ಯ ಸಲಹೆಗಳು. ಮುಖದ ಕಾಂತಿ ಹೆಚ್ಚಿಸಲು ಕೆಲವು ಸಲಹೆಗಳು. 1. ಮುಖಕ್ಕೆ ಸ್ಟಿಮ್ ಕೊಡಲು ನೀರನ್ನು ಕುದಿಸಿ ಕೊಡುವ ಬದಲು ಹಾಲನ್ನು ಕುದಿಸಿ ಸ್ಟಿಮ್ ಕೊಟ್ಟರೆ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ಮುಖವನ್ನು ಪ್ರತಿದಿನ ಕ್ಲೆನ್ಸ್ ಮಾಡಿ ಮಾಯ್ಶ್ಚರೈಸರ್ ಮಾಡಿದರೆ ತ್ವಚೆ ಬೇಗನೆ ಮುಪ್ಪಾಗುವುದಿಲ್ಲ, ಸದಾ ಕಾಂತಿಯಿಂದ ಕೂಡಿರುತ್ತದೆ. 2. ಹೊಳೆಯುವ ತ್ವಚೆ ಬೇಕೆಂದು ಬಯಸುವುದಾದರೆ ಆಂಟಿ ಆಕ್ಸಿಡೆಂಟ್ ಅಧಿಕವಿರುವ ಆಹಾರವನ್ನು ಮತ್ತು ಹಣ್ಣುಗಳನ್ನು ತಿನ್ನಬೇಕು. ಬೆರಿ, ದಾಳಿಂಬೆ, ಗ್ರೀನ್ ಟೀ, ನಟ್ಸ್, ಬೀನ್ಸ್, ದವಸ ಧಾನ್ಯಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸಿದರೆ ತ್ವಚೆಗೆ ತುಂಬ ಒಳ್ಳೆಯದು. 3. ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವಿಸಿ. ಕರಿದ ತಿಂಡಿಗಳು, ಸಂಸ್ಕರಿಸಿದ ಆಹಾರಗಳು ಮತ್ತು ಆಮ್ಲೀಯ ಆಹಾರ ಪದಾರ್ಥಗಳು ನಿಮ್ಮ ಚರ್ಮದ ಸೌಂದರ್ಯವನ್ನು ಹಾಳು ಮಾಡುತ್ತವೆ. ಸದಾ ಪೌಷ್ಟಿಕತೆ ತುಂಬಿರುವ ಆಹಾರಗಳ ಸೇವನೆಗೆ ಒತ್ತು ಕೊಡಬೇಕು. ಸಸ್ಯಾಹಾರಿ ಆಹಾರಗಳು ಚರ್ಮದ ಆರೋಗ್ಯ ಮತ್ತು ಹೊಳಪಿಗೆ ಬಹಳ ಸಹಕಾರಿ. ಜೊತೆಗೆ ಆರೋಗ್ಯಕರ ಕೂದಲು ಸಹ ನಿಮ್ಮದಾಗುತ್ತದೆ. ಆದ್ದರಿಂದ ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಆದಷ್ಟು ಹೆಚ್ಚಿನ ತರಕಾರಿಗಳನ್ನು ಜೊತೆಗೆ ಹಣ್ಣುಗಳನ್ನು ಬಳಕೆ ಮಾಡಿ. ಹಸಿರು ಎಲೆ ತರಕಾರಿಗಳ ಮಹತ್ವವನ್ನು ಮರೆಯಬೇಡಿ. ಹಲವಾರು ದ್ವಿದಳ ಧಾನ್ಯಗಳು, ಕಾಳುಗಳು, ಬೀಜಗಳು ನಿಮ್ಮ ಆಹಾರದಲ್ಲಿ ಸೇರಿರಲಿ. 4. ನಿತ್ಯ ನಿಯಮಿತ ವ್ಯಾಯಾಮ. ನಿಮ್ಮ ನೈಜ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿನಿತ್ಯ ವ್ಯಾಯಾಮ ಬಹಳ ಮುಖ್ಯ. ವ್ಯಾಯಾಮದಿಂದ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ. ವಿಷಕಾರಿ ಅಂಶಗಳು ದೇಹದಿಂದ ಹೊರಹೋಗುತ್ತವೆ. ನಿಮ್ಮ ಮಾಂಸಖಂಡಗಳು ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ. ಪ್ರತಿದಿನ 30 ನಿಮಿಷಗಳ ಕಾಲ ವಾಕಿಂಗ್, ಜಾಗಿಂಗ್ ಮತ್ತು ಜಿಮ್ಗೆ ಮೀಸಲಿಡಿ. ಕೆಲ ದಿನಗಳು ಕಳೆದ ನಂತರ ನಿಮ್ಮ ಮುಖದ ಕಾಂತಿಯ ಬಗ್ಗೆ ನೀವೇ ಆಶ್ಚರ್ಯ ವ್ಯಕ್ತಪಡಿಸುವಿರಿ. 5. ಸನ್ಸ್ಕ್ರೀನ್ ಉಪಯೋಗದ ಬಗ್ಗೆ ತಿಳಿದುಕೊಳ್ಳಿ. ಮನೆಯ ಹೊರಗಡೆ ಹೊರಟಾಗ ಸೂರ್ಯನ ಅತಿ ನೇರಳೆ ಕಿರಣಗಳು ಮುಖದ ಚರ್ಮದ ಕಾಂತಿಯನ್ನು ಹಾಳು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತುಂಬಾ ಹೊತ್ತು ಸೂರ್ಯನ ಬಿಸಿಲಿಗೆ ಮುಖ ಒಡ್ಡುವುದರಿಂದ ಮುಖದ ಚರ್ಮದ ಮೇಲೆ ಸುಕ್ಕು, ಕಲೆಗಳು ಮತ್ತು ಇನ್ನಿತರ ಚರ್ಮ ಸಂಬಂಧಿತ ಸಮಸ್ಯೆಗಳು ಶುರುವಾಗುತ್ತವೆ. ಇದರಿಂದ ನಿಮ್ಮ ಮುಖದ ಕಾಂತಿ ಸಹಜವಾಗಿಯೇ ಕುಂಠಿತವಾಗುತ್ತದೆ. ಆದ್ದರಿಂದ ಮನೆಯ ಹೊರಗಡೆ ನಿಮ್ಮ ಮುಖದ ಚರ್ಮವನ್ನು ಕಾಪಾಡಿಕೊಳ್ಳುವತ್ತ ಮೊದಲು ಗಮನ ಹರಿಸಿ. 6. ದಾಳಿಂಬೆ, ಸಿಹಿ ಬಾದಾಮಿ ಮತ್ತು ಸ್ಟ್ರಾಬೆರಿ ಎಣ್ಣೆ. ನಿಮ್ಮ ಮುಖದ ಚರ್ಮ ನೈಸರ್ಗಿಕವಾಗಿ ಸುಂದರವಾಗಿ ಕಾಣಬೇಕಾದರೆ ಈ 3 ಆಹಾರ ಪದಾರ್ಥಗಳ ಮಿಶ್ರಣದ ಎಣ್ಣೆಯ ಉಪಯೋಗ ಮಾಡುವುದು ಅತ್ಯವಶ್ಯಕ. ಇದು ನಿಮ್ಮ ಒಣಚರ್ಮಕ್ಕೆ ತೇವಾಂಶವನ್ನು ಒದಗಿಸುವುದಲ್ಲದೆ ಚರ್ಮದ ಮೇಲ್ಭಾಗದಲ್ಲಿ ಹೆಚ್ಚಿನ ಹೊಳಪನ್ನು ತಂದುಕೊಡುತ್ತದೆ. ಈ ಎಣ್ಣೆಯ ಸರಿಯಾದ ರೀತಿಯ ಉಪಯೋಗ ನಿಮಗೆ ಆಗಬೇಕಾದರೆ ಮೊದಲು ಮುಖಕ್ಕೆ ಹಾಕಿರುವ ಮೇಕಪ್ ತೆಗೆಯಿರಿ. ನಂತರ 3 ರಿಂದ 6 ಹನಿಗಳಷ್ಟು ಎಣ್ಣೆಯ ಮಿಶ್ರಣವನ್ನು ಅಂಗೈ ಮೇಲೆ ಹಾಕಿಕೊಂಡು ಸ್ವಲ್ಪ ಬಿಸಿ ಬರುವವರೆಗೆ 2 ಕೈಗಳನ್ನು ಉಜ್ಜಿ ನಂತರ ಮುಖದ ಮೇಲೆ ಅಪ್ಲೈ ಮಾಡಿ. ನಿಮ್ಮ ಕೈ ಬೆರಳುಗಳ ತುದಿಯಿಂದ ಮೆತ್ತಗೆ ಒತ್ತಿ ಮಸಾಜ್ ಮಾಡಿ. ಇದರಿಂದ ಮುಖದ ಮೇಲಿನ ನೆರಿಗೆಗಳು ಮತ್ತು ಸುಕ್ಕುಗಳು ಮಾಯವಾಗುತ್ತವೆ. 7. ಅರಿಶಿನ ಪುಡಿ. ಶುದ್ಧ ಅರಿಶಿಣವು ನಂಜು ನಿರೋಧಕ ಎಂದು ಹೆಸರುವಾಸಿಯಾಗಿದೆ. ಮೊಡವೆಗಳ ವಿರುದ್ಧ ಹೋರಾಡುವ ಶಕ್ತಿ ಇರುವುದು ಅರಿಶಿಣಕ್ಕೆ. ಇದು ಮುಖದ ಮೇಲೆ ಬೆಳೆಯುವ ಕೂದಲಿನ ಬೆಳವಣಿಗೆಯನ್ನು ತಡೆಯುತ್ತದೆ. ಅಷ್ಟೇ ಏಕೆ, ಅಂಡರ್ ಆರ್ಮ್ಗೆ ಅರಿಶಿಣ ಹಚ್ಚುವುದರಿಂದ ಕೂದಲಿನ ಬೆಳವಣಿಗೆಯನ್ನು ತಡೆಯುತ್ತದೆ. ಜೊತೆಗೆ ಇದು ಸೋಂಕು ಉಂಟಾಗದಂತೆ ತಡೆಯುತ್ತದೆ. ಜೊತೆಗೆ ವಾಸನೆಯನ್ನು ತೊಲಗಿಸುತ್ತದೆ. ಮಜ್ಜಿಗೆ ಅಥವಾ ಕಬ್ಬಿನ ರಸದ ಜೊತೆಗೆ ಅರಿಶಿನ ಪುಡಿ ಬೆರೆಸಿ ಪೇಸ್ಟ್ ತಯಾರಿಸಿ. ಇದನ್ನು ಕಣ್ಣಿನ ಕೆಳಗೆ, ಮುಖದ ಮೇಲೆ ಚೆನ್ನಾಗಿ ಹಚ್ಚಿ. ಇದು ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್
ಹೋಗಲಾಡಿಸಿ ಮುಖ ಸುಕ್ಕಾಗದಂತೆ ನೋಡಿಕೊಳ್ಳುತ್ತದೆ. 8. ಮಲಗುವಾಗ ಮೆತ್ತನೆಯ ದಿಂಬು ಉಪಯೋಗಿಸಿ. ಸೌಂದರ್ಯ ವೃದ್ಧಿಗಾಗಿ ಮನುಷ್ಯನಿಗೆ ನಿದ್ರೆ ಬಹಳ ಅವಶ್ಯಕ. ವೈದ್ಯರ ಸಲಹೆಯಂತೆ 8 ಗಂಟೆಗಳ ಸಂಪೂರ್ಣ ನಿದ್ರಾ ಸಮಯ ಸರಿಯಾದ ರೀತಿಯಲ್ಲಿ ಉಪಯೋಗವಾಗಬೇಕು. ನಿದ್ರೆ ಚೆನ್ನಾಗಿ ಬರಬೇಕಾದರೆ ತಲೆಗೆ ಹಾಕಿಕೊಳ್ಳುವ ದಿಂಬು ಮೆತ್ತಗೆ ಮತ್ತು ಮೃದುವಾಗಿರಬೇಕು. ಈ ರೀತಿಯ ದಿಂಬಿನಿಂದ ಮುಖದ ಚರ್ಮಕ್ಕೆ ಸಹ ಒಳ್ಳೆಯದಾಗುತ್ತದೆ. ಅತ್ತಿತ್ತ ಹೊರಳಾಡಿದಾಗ ನಮ್ಮ ಮುಖದ ಚರ್ಮ ಮತ್ತು ದಿಂಬಿನ ಮೇಲಿನ ಬಟ್ಟೆ ಮಧ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇದರಿಂದ ಚರ್ಮದ ಆರೋಗ್ಯಕ್ಕೆ ಯಾವುದೇ ತೊಂದರೆ ಅಥವಾ ಹಾನಿಯಾಗುವುದಿಲ್ಲ. 9. ಎಳ್ನೀರಿನ ಸೇವನೆಯಿಂದ ಮುಖದ ಕಾಂತಿ. ಹೌದು, ಇದು ಕೇಳಲು ಆಶ್ಚರ್ಯವೆನಿಸಿದರೂ ಸತ್ಯ. ಎಳ್ನೀರು ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತದೆ. ಜೊತೆಗೆ ನಮ್ಮ ದೇಹವನ್ನು ಹೆಚ್ಚಿನ ನೀರಿನ ಅಂಶ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಸಾಕಷ್ಟು ನೀರಿನ ಪ್ರಮಾಣವಿದ್ದರೆ ದೇಹದ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವುದರ ಜೊತೆಯಲ್ಲಿ ದೇಹದ ಮೇಲಿನ ಚರ್ಮದಲ್ಲಿ ನೀರಿನ ಅಂಶದ ಕೊರತೆ ಕಾಣುವುದಿಲ್ಲ. ಇದರಿಂದ ಚರ್ಮ ಒಣಚರ್ಮವಾಗಿ ಬದಲಾಗುವುದು ತಪ್ಪುತ್ತದೆ. ಮುಖದ ಮೇಲೂ ಅಷ್ಟೇ ಯಾವುದೇ ಸುಕ್ಕುಗಳು ಅಥವಾ ಚರ್ಮ ಸಂಬಂಧಿತ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. 10. ಕಡಲೆ ಹಿಟ್ಟು. 2 ದೊಡ್ಡ ಚಮಚ ಕಡಲೆ ಹಿಟ್ಟು, ಕೆಲವು ತೊಟ್ಟು ನಿಂಬೆ ರಸ ಮತ್ತು 1 ದೊಡ್ಡ ಚಮಚ ಹಾಲಿನ ಕೆನೆ ಇಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಗುಲಾಬಿ ನೀರಿನಿಂದ ಮುಖ ತೊಳೆದುಕೊಂಡು ಮುಖಕ್ಕೆ ಈ ಲೇಪನವನ್ನು ಮುಖದ ತುಂಬ ಹಚ್ಚಿಕೊಳ್ಳಿ. ಸುಮಾರು 15ರಿಂದ 30 ನಿಮಿಷ ಹಾಗೆ ಒಣಗಲು ಬಿಡಿ. ನಂತರ ತಣ್ಣೀರು ಅಥವಾ ಉಗುರು ಬೆಚ್ಚನೆಯ ನೀರಿನಿಂದ ಮುಖವನ್ನು ತೊಳೆದುಕೊಳ್ಳಿ. ಬಳಿಕ ದಪ್ಪ ಟವಲ್ನಿಂದ ಮುಖವನ್ನು ಒರೆಸಿಕೊಂಡು ಹೊಳೆಯುವ ತ್ವಚೆಯನ್ನು ಗಮನಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.